ಫೈನಲ್ ಆಗಿ 18 ವರ್ಷದ ಕನಸು ಇವತ್ತು ನೆನಸಾಯ್ತು. ಈ ಒಂದು ಕನಸಿಗೋಸ್ಕರ ಇಡೀ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಆ ಒಂದು ಕನಸು ಇವತ್ತು ನೆನಸಾಗಿದೆ. ಆ್ಯಕ್ಚುಲಿ ನಿನ್ನೆ ಮ್ಯಾಚ್ ನೀವು ಪ್ರತಿಯೊಬ್ಬರು ಕೂಡ ನೋಡೇ ಇದ್ದೀರಾ ಯಾವ ರೀತಿ ಆಯಿತು ಮ್ಯಾಚ್. ನಿಮಗೆಲ್ಲ ಹೇಳ್ಬೇಕಾರೆ ನಾನು ಹುಟ್ಟಿ ಇಷ್ಟು ದೊಡ್ಡವನಂದ್ರೆ 23 ವರ್ಷ ಸಮಥಿಂಗ್ ಜುಲೈ ತಿಂಗಳಿಂದ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ IPL ಆಗಿರ್ಬೋದು ಕ್ರಿಕೆಟ್ ಅನ್ನೋದು ನೋಡೇ ಇಲ್ಲ ನಾನು. ಫಸ್ಟ್ ಟೈಮ್ ನಿನ್ನೆ ಮ್ಯಾಚ್ ನೋಡಿದೆ. RCB ವರ್ಸಸ್ ಈ ಪಂಜಾಬ್ ಕಿಂಗ್ಸ್ ಇದನ್ನಲ್ಲ ಇದರದೊಂದು ಮ್ಯಾಚ್ ನೋಡಿದೆ ನಿನ್ನೆ ಮ್ಯಾಚ್ ನೋಡಿದ ತಕ್ಷಣ ಯಾವ ರೀತಿ ಆಯಿತು ಮೂಮೆಂಟು. ತುಂಬ ಇನ್ನು ಆಕ್ರೋದಿಂದ ಇತ್ತು. ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ತುಂಬ ಅಂದ್ರೆ ತುಂಬ ಡೌಟಲ್ಲಿ, ತುಂಬ ಬೇಜಾರು ಕೂಡ ತುಂಬ ಜನ ಎಲ್ಲರೂ ಕೂಡ. ಅದರಲ್ಲಿ ನಮ್ಮ RCB ಲವರ್ಸ್ ಮಾತ್ರ ವೇಟ್ ಮಾಡ್ತಾ ಇದ್ರು, ಗೆಲ್ತಾರೆ ಅನ್ನೋ ಒಂದು ಹೋಪು. ಅದ್ರ ಜೊತೆ ಈ RCB ನಮ್ಮೊಂದು RCB ಹೇಟರ್ಸ್ ಏನಿದಾರಲ್ಲ ಇವರಲ್ಲಿ ತುಂಬ ಜನ ಏನಂತಾರೆ ಸೋಲ್ಬೇಕು ಅಂತೇಳಿ ಪೂಜೆ ಅದು ಇದು ತುಂಬ ಜನ ಮಾಡ್ತಾಯಿದ್ರು. ಹಂಗೋ ಹಿಂಗೋ ಏನೋ ಮಾಡಿ ಅಂತಂತ ನಮ್ಮೊಂದು 18 ವರ್ಷದ ಕನಸು ನೆನಸಾಯ್ತು. ಆ ಕನಸು ನೆನಸಾಗೋಸ್ಕರ ಎಷ್ಟೋ ನಮ್ಮ ಕನ್ನಡಿಗರು ಕೋಟಿ ಅಂತ ಜನ ಪ್ರತಿಯೊಬ್ಬರು ಕೂಡ ಎಷ್ಟೋ ಪೂಜೆ ಏನೇ ಮಾಡಿ ಪಾದಯಾತ್ರೆ ಅದು ಇದು ತುಂಬ ಮಾಡಿದ್ರು. ಅದು ಎಲ್ಲರಿಗಿಂತ ಇಂಪಾರ್ಟೆಂಟು. ಈ ಮ್ಯಾಚ್ ಗೆಲ್ಬೇಕಾದ್ರೆ ನಮ್ಮೊಂದು RCB ಪ್ಲೇಯರ್ಸ್ ಪ್ರತಿಯೊಬ್ಬರು ಕೂಡ ಎಷ್ಟು ಎಫೆಕ್ಟ್ ಹಾಕಿದ್ದಾರೆ, ಎಷ್ಟು ಕಷ್ಟಪಟ್ಟು ಆಡಿದ್ದಾರೆ. ಅವ್ರಿಗೆ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ. ಇದು 18 ವರ್ಷದ ಕನಸು. ಈ 18 ವರ್ಷ ಕನಸು ಇವತ್ತು ನೆನಸಾಯ್ತು. ಈ ಸಲ ಕಪ್ ನಮ್ಮದೇ. ತುಂಬ ಜನ ಕೀಳಾಗಿ ಮಾಡ್ತಾಯಿದ್ರು. RCB ಅಂದ ತಕ್ಷಣ ಎಲ್ಲರೂ ಅಂತಿದ್ರು RCB 18 ವರ್ಷ ಸತತವಾಗಿ 16 ಆದ ವರ್ಷನೇ ಇದ್ರು ಸತತವಾಗಿ ಗೆಲ್ತಾ ಅಂದರೆ RCB ಸೋಲ್ತಾ ಇದೆ, ಯಾವಾಗ ಕಪ್ ತಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲರ ಫೇವ್ರೇಟ್ ಆದಂಥ ವಿರಾಟ್ ಕೊಹ್ಲಿ ಅವ್ರಿಗೆ ತುಂಬ ನೆಗೆಟಿವ್ ಕಮೆಂಟ್. ಯಾವ ರೀತಿ ಅಂದ್ರೆ ಈ RCB ಮ್ಯಾಚ್ ಯಾವಾಗ ಗೆಲ್ಲುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಈ IPL ಬಿಟ್ಟು ಹೋಗ್ತಾರೆ ಹೊರಗಡೆ, RCB ಬಿಟ್ಟು ಅವಾಗ ಗೆಲ್ತಾರೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಆದರೆ ಬಟ್ ಅವ್ರ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ರು, ಅವರಿದ್ರೆ ಮ್ಯಾಚ್ ಗೆಲ್ಲಲ್ಲ, ಇವರಿದ್ರೆ ಮ್ಯಾಚ್ ಗೆಲ್ಲಲ್ಲ, RCB ಟೀಮಲ್ಲಿ ಇವ್ರು ಇರಬಾರ್ದು, ಆ ಒಂದು ಕಾರಣಕ್ಕೋಸ್ಕರ ಮ್ಯಾಚ್ ಗೆಲ್ತಾರೆ ಅಂತ ಅವರೆಲ್ಲರಿಗೂ ಕೂಡ ಇವಾಗ ಆನ್ಸರ್ ಕೊಟ್ಬಿಟ್ರು. ಏನಪ್ಪ ಅಂದ್ರೆ ನಮ್ಮ ಒಂದು ವಿರಾಟ್ ಕೊಹ್ಲಿ ಅವರು 18 ಸೀಸನ್ ಅಂದರೆ 18 ವರ್ಷ, ಅವ್ರ ಜೆರ್ಸಿ ನಂಬರ್ 18. ಮತ್ತು ಅದ್ರ ಎಲ್ಲರಿಗಿಂತ ಇಂಪಾರ್ಟೆಂಟು ನಿನ್ನೆ ಮ್ಯಾಚಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಎಮೋಷನ್ ಅನ್ನೋದು ವಾಪಸ್ ಸಿಗಲ್ಲ. ಯಾವ ರೀತಿ ಕಣ್ಣಲ್ಲಿ ನೀರು ತುಂಬಿದ್ರು, ಭೂಮಿಗೆ ತಿಳಿದಿದೆ ನಮಸ್ಕಾರ ಮಾಡಿದರು. ಆ್ಯಕ್ಚುಲಿ ಬೆಂಕಿ ಮ್ಯಾಚ್ ಅಂತ ಹೇಳ್ಬೇಕು. ನನ್ನ ಜೀವನದಲ್ಲಿ ನಾನು IPL ಮ್ಯಾಚೇ ನೋಡಿರ್ಕಿಲ್ಲ, ನಿನ್ನೆ ನೋಡಿದೆ ನಾನು ಕೂಡ. ಬೆಸ್ಟ್ ಮ್ಯಾಚ್. ತುಂಬ ಇದಷ್ಟೇ ಅಲ್ಲ, ಎಲ್ಲೋ ನಮ್ಮ ಉತ್ತರ ಕರ್ನಾಟಕ ಕಡೆ ನೀವು ನೋಡ್ಬೋದು. ಆ್ಯಕ್ಚುಲಿ ಡ್ಯಾನ್ಸ್ ಮಾಡೋದು, DJ ಹಚ್ಚಿ ಡ್ಯಾನ್ಸ್ ಮಾಡೋದು ನೈಟೆಲ್ಲ ಫುಲ್ ಖುಷಿ. ಪಟಾಕಿ ಮೇಲೆ ಪಟಾಕಿ, ನಮ್ಮ ಕಡೆನೂ ಪಟಾಕಿ ಹೊಡೆದಿವೆ. ತುಂಬ ಖುಷಿ ಆಯಿತು ಈ 18 ವರ್ಷಕ್ಕೆ ಇದ್ರ ಬಗ್ಗೆ. ಆ್ಯಕ್ಚುಲಿ ನಾನೊಬ್ಬ ಟೆಕ್ ಯೂಟ್ಯೂಬರ್ ಆಗಿ ನನಗೆ ಹೇಳ್ಬೇಕಾರೆ ನಾನು ಯಾವುದೇ ರೀತಿ IPL ಅನ್ನೋದು ನೋಡಲ್ಲ. ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಈ ಒಂದು ಮೂಮೆಂಟ್ ವಾಪಸ್ ಸಿಗಲ್ಲ. ಯಾಕಂದರೆ ನಮ್ಮ RCBಗೆ ಎಷ್ಟೋ ಹೇಟರ್ಸ್ ಇದ್ದರು, ಎಷ್ಟೋ ಜನ ಮಾತಾಡ್ತಾಯಿದ್ರು, ಎಷ್ಟೋ ಜನ ಈ RCB ಫೈನಲ್ ಬಂದಿದೆ ಅಂದರೆ ಅಲ್ಲಿಂದ ಹಿಂಗೆ ಮಾಡೋದು ತುಂಬ ಜನ ಅಂತಿದ್ರು. ಆದ್ರೆ ಬಿಟ್ಟು ಇವಾಗ ಗೆದ್ದಿದೆ ಅಲ್ಲ. ಈ 2 ಮ್ಯಾಚ್ ಈಕ್ವಲ್ ಆಡಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಅವರು ಕೂಡ ಫಸ್ಟ್ ಟೈಮ್ ಅವರು ಕೂಡ ಇಲ್ಲಿವ್ರಿಗೆ ಕೂಡ ಯಾವುದೇ ರೀತಿ ಕಪ್ ಅನ್ನೋದು ತೊಗೊಂಡಿಲ್ಲ. ಅವ್ರು ಗೆದ್ದರೂ ಖುಷಿ ಇತ್ತು, ನಮ್ಗೆ ಗೆದ್ದರೂ ಖುಷಿ ಇತ್ತು. ಆದರೆ ಬಟ್ ಅವ್ರಿಗಿಂತ ಹೆಚ್ಚು ನಮ್ಮ RCB ಟೀಮ್ ಗೆದ್ದಿದೆ ತುಂಬ ಖುಷಿ. ಯಾಕಂದರೆ 18 ವರ್ಷ ಕನಸು, ಆ ಕನಸು ಇವತ್ತು ನೆನಸಾಯ್ತು. ಆ ಟೋಪಿ ತೊಗೊಂಡು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಒಂದು ಸೆಲ್ಫಿ ಹಾಕಿದ್ರೆ ಸಾಕು, ಎಷ್ಟು ಜನ ಹುರ್ಕೋತಾರೋ ಗೊತ್ತಿಲ್ಲ. ಮ್ಯಾಚ್ ನೋಡಿದ ತಕ್ಷಣ ನನಗೆ ಮಾತ್ರ ತುಂಬ ಇದಾಯಿತು. 190 ನಮ್ಮ RCB ಸ್ಟ್ರೈಟ್ ಅಂದರೆ ರನ್ ರೇಟು. ಅವರು 191 ಹೊಡೆದರೆ ವಿನ್ನು. ಆದರೆ ಬಟ್ ನೀನು ನೋಡಿದ್ರೆ ಲಾಸ್ಟ್ ಮ್ಯಾಚ್ 2 ಬಾಲ್ ಡಾಟ್ ಆಡ್ಕೊಂಡು ಎಲ್ಲ 6 ಹೊಡೆದ್ರು, ಗೆಲ್ಲಿಲ್ಲ, ಆಗಲಿಲ್ಲ. ಎಷ್ಟೋ ವೇಟ್ ಮಾಡ್ತಾಯಿದ್ವಿ. ಪ್ಲೇಯರ್ಸ್ ತುಂಬ ಇದು ಮಾಡಿದ್ರು, ತುಂಬ ಅವರು ತುಂಬ ಎಫೆಕ್ಟಾಗಿ ಆಕಿ ಆಡಿದರು, ತುಂಬ ಬೆನಿಫಿಟ್ಸ್ ಕೂಡ. ಅದರಲ್ಲಿ ಹೇಳ್ಬೇಕಾದ್ರೆ ನಮ್ಮ RCB ಅದರ ಜೊತೆಗೆ ABD ಕೂಡ ಬಂದರು. ABD ನೀವು ನೋಡೇ ಇರ್ತಾರೆ. ABD ಕೂಡ ಬಂದು RCBಯಲ್ಲಿ ಮೇನ್ಗೆ ವಿನ್ ಆದ ತಕ್ಷಣ ಒಳಗಡೆ ಬಂದು ವಿರಾಟ್ ಕೊಹ್ಲಿ ತಪ್ಕೊಂಡಿದ್ರು. ಅದರ ಜೊತೆಗೆ ಗೇಲ್ ಕೂಡ ಬಂದರು. ಗೇಲು ABD ಅನ್ನೋದು ಇವರು ಕೂಡ ಒಂದು ಟೈಮ್ನಲ್ಲಿ ಗ್ರೌಂಡ್ ನಡೆಸಿದವ್ರೆ. ಇವಾಗ ಬಂದಿದ್ರು, ನೋಡಿದ್ರಲ್ಲ ಯಾವ ರೀತಿ ಆಯಿತು. ಚಾಂಪಿಯನ್ ಕೊನೆಗೂ ನಮ್ಮ RCB ಟೀಮ್ ಗೆಲ್ತು. ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಈ ಖುಷಿಯಲ್ಲಿ ಏನು ಮಾತಾಡೋದು ಗೊತ್ತಿಲ್ಲ. ಆದರೆ ಬಟ್ ಎಲ್ಲ ನಮ್ಮ RCB ಹೇಟರ್ಸ್ಗೆ ಒಂದು ಮಾತು ಏನಪ್ಪ ಅನ್ಬೇಕಾರೆ, ಏನು ಗೆಲ್ಲಲ್ಲ ಅಂತ ಹೇಳಿದರೆ ಹೊಡಿತಲ್ಲ ಕಪ್ಪು, ಹೊಡಿತಾನೆ ಕಪ್ಪು. ನೀವು ಎಲ್ಲೇ ಏನೇ ಮಾಡಿ, ಏನೇ ನಿಮ್ಮಕ್ಕೆ ಏನೇ ಮಾಡಿ, ಏನೇ ಪೂಜೆ ಮಾಡಿದ್ರು ಕೂಡ
ಗೆಲ್ತು ಆರ್ ಸಿ ಬಿ. ಆರ್ ಸಿ ಬಿ ಅನ್ನೋದು ಅದು ಇಡೀ ಕರ್ನಾಟಕ ಜನರ ಒಂದು ಕನಸು, ಅದು ದೊಡ್ಡ ಕನಸು, ಒಂದು ಅಭಿಮಾನಿ. ಅದಕ್ಕೆ ಎಷ್ಟೇ ಸಲ ಸೋತರು ಕೂಡ ಈ ಸಲ ಕಪ್ ನಮ್ದೆ ಅಂತ ಹೇಳೋ ಮಾತು. ಎಷ್ಟೋ ಮ್ಯಾಚ್ಗಳು, ಎಷ್ಟೋ ಕಪ್ ಗೆದ್ದಿದೆ, ಅದಕ್ಕೆ ಇಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ. ಬಟ್ ಇವಾಗ ಆರ್ ಸಿ ಬಿ ಟೀಮ್ಗೆ ಇಷ್ಟು ಸಪೋರ್ಟ್ ಸಿಕ್ಕಿದೆ. ಇದೆಲ್ಲರಿಗಿಂತ ಹೆಚ್ಚಂದ್ರೆ ಇನ್ನು ಮುಂದೆ ಒಂದು ವಾರ, ಒಂದು ತಿಂಗಳವರೆಗೂ ಸೋಷಿಯಲ್ ಮೀಡಿಯಾ ಎಲ್ಲ ಆರ್ ಸಿ ಬಿನೇ, ಎಲ್ಲೆಲ್ಲಿ ಕನಕನದಲ್ಲಿ ಕೂಡ ಆರ್ ಸಿ ಬಿ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ. ಆಕ್ಚುಲಿ ಅದಕ್ಕಿಂತ ಹೆಚ್ಚು ಹೇಳ್ಬೇಕಾದ್ರೆ ನಿಮಗೆ ಈ ಜಿಯೋ ಹಾಟ್‌ಸ್ಟಾರ್ ದಿನೇಶ್ ದಾಖಲೆನೇ ಮಾಡಿ ಹೋಗಿದೆ ನಮ್ಮ ಆರ್ ಸಿ ಬಿ ಟೀಮ್. ಎಷ್ಟು 66 ಕೋಟಿ, 66 ಕೋಟಿ ಅಂದ್ರೆ ಎಷ್ಟು, 6 ಲಕ್ಷ ಮೇಲ್ಗಡೆ ಅಷ್ಟು ವ್ಯೂವರ್ಸ್ ನೋಡ್ತಾ ಇದ್ರು. ಜಸ್ಟ್ ಟಿವಿ ಕೌಂಟ್ ಆಗಲ್ಲ, ಅದರಲ್ಲಿ ಟಿವಿ ಬೇಡಿ ಇಷ್ಟು ಜನ ನೋಡ್ತಾ ಇದ್ರು. ಅಂದ್ರೆ ಆ ಕ್ರೋರ್ ನೋಡ್ಬೇಕು. ನರೇಂದ್ರ ಮೋದಿ ಸ್ಟೇಡಿಯಂ ಯಾವ ರೀತಿ ಆಗ್ತಿದೆ ಅಂದ್ರೆ ನೆಹರು ಸ್ಟೇಡಿಯಂ ಬೆಂಕಿ. ಬೆಸ್ಟ್ ಅಲ್ಲ, ಮ್ಯಾಚ್ ಮಾತ್ರ ತುಂಬಾ ಸಖತ್ತಾಗಿತ್ತು, ತುಂಬಾ ಖುಷಿ ಆಯ್ತು ನನಗೂ ಕೂಡ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಎಮೋಷನ್ ನನಗೆ ತುಂಬಾ ಟಚ್ ಆಗಿದೆ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಕಣ್ಣೀರ್ ಹಾಕಿದ್ರಲ್ಲ, ಅವರಷ್ಟೇ ಅಲ್ಲ ಪ್ರತಿಯೊಬ್ರು ಕೂಡ ಟೀಮ್ ಅಂದ್ರೆ ನಮ್ಮ ಒಂದು ಆರ್ ಸಿ ಬಿ ಟೀಮ್ ಮೂವ್ಮೆಂಟ್ ಆಗಿರ್ಬೋದು, ಕೋಚಿಂಗ್ ಆಗಿರ್ಬೋದು, ನಮ್ಮ ಕೋಚರ್ಸ್ ಮತ್ತೆ ನಮ್ಮ ಬೌಲರ್ಸ್. ಮೇನ್ ಇಂಪಾರ್ಟೆಂಟ್ ನಮ್ಮ ಆರ್ ಸಿ ಬಿ ಗೆಲ್ಲೋದಕ್ಕೆ ಕಾರಣ ನಮ್ಮ ಬೌಲರ್ಸ್. ಅವರೆಲ್ಲರೂ ಕೂಡ ಅವ್ರು ಎಷ್ಟೇ ಟ್ಯಾಂಕ್ಸ್ ಸಾಲಾರ, ಅವ್ರು ಪ್ರತಿಯೊಬ್ರು ಕೂಡ ಅವ್ರು ಮಾಡಿದಂಥ ಎಫೆಕ್ಟ್ನಿಂದ ಇವತ್ತು ಗೆದ್ದಿದ್ದೀವಿ ಮ್ಯಾಚ್. ಬೌಲರ್ಸ್ ನೆನೆಸ್ಬೇಕು. ಪ್ರತಿಯೊಬ್ಬರು ಕೂಡ ಅವ್ರು ನೀಟಾಗಿ ಆಡಿದ್ರು, ಯಾರು ಕೂಡ ಮಿಸ್ಟೇಕ್ ಮಾಡಲಿಲ್ಲ, ಒಳ್ಳೆಯದಾಗಿ ಆಡಿದ್ರು. ಟೈಮಿಂಗ್ ಹೇಳೋಕ್ಕಾಗಲ್ಲ, ಸೋಲೋ ಗೆಲುವು ಇರೋದೇ. ಅದ್ರ ಬಟ್ ಈ ನಮ್ಮ ಏಟರ್ಸ್ಗೆಲ್ಲ ಆನ್ಸರ್ ಕೊಟ್ಟಿರಲ್ಲ, ಸಾಕ್ಬಿಡಿ. ಒಂದು ಸಲ ಕಪ್ ಗೆಲ್ಲಿ 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 ಅಂತಿದ್ರೆ ಗೆದ್ದಿದ್ದೀವಿ ನೋಡಿ ಕಪ್. ಇನ್ನು ಮುಂದೆ ಎಲ್ಲರಿಗೆ ಬೆಂಕಿನೇ, ಎಲ್ಲರಿಗೂ ಉರಿತೆ. ತುಂಬಾ ಖುಷಿ ಆಗ್ತದೆ. ಈ ಖುಷಿಯಲ್ಲಿ ಹೇಳ್ಬೇಕಾದ್ರೆ ನಿನ್ನೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ ಮರ್ತಿದ್ದೀನಿ ನನ್ನ ಚಾನಲ್ನೇ. ಅಷ್ಟು ಖುಷಿ. ನಾನು ಐ ಪಿ ಎಲ್ ಮ್ಯಾಚ್ ನೋಡ್ಬೇಕಂತೇಳಿ ನೋಡಿದೆ. ಜೀವನದಲ್ಲಿ ಫಸ್ಟ್ ಟೈಮ್ ಐ ಪಿ ಎಲ್ ಮ್ಯಾಚ್ ನೋಡಿದೆ. ಬೆಂಕಿ ಮ್ಯಾಚ್, ಥ್ರಿಲ್ ಇರುತ್ತೆ. ಇಷ್ಟು ಅಂದ್ರೆ ಕ್ಯೂರಿಯಾಸಿಟಿ. ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಲಾಸ್ಟ್ ಮೂಮೆಂಟ್ ನೋಡ್ಬೇಕು ನಾವು. ಅವರು ಇವರು ಕೊನೆಗೂ ಆರ್ ಸಿ ಬಿ ಮ್ಯಾಚ್ ಉರಿತು. ಬೆಸ್ಟ್ ಮ್ಯಾಚ್. ಈ ನಮ್ಮ ಐ ಪಿ ಎಲ್ 2025 2025 ಚಾಂಪಿಯನ್ಸ್ ನಮ್ಮ ಆರ್ ಸಿ ಬಿ ಕಪ್ ಅಂತೂ ತಗೊಂಡ್ಬಿಡ್ತು. ಎಲ್ಲ ಏಟರ್ಸ್ ಎಲ್ಲರೂ ಕೂಡ ಈಗ ತುಂಬಾ ಉರಿತಿರ್ಬೋದು. ತುಂಬಾ ಜನ ಮೊಬೈಲ್ ಸ್ವಿಚ್ ಆಫ್ ಹಾಕೊಂಡ್ ಬಿಟ್ಟಿದ್ರೆ. ಅದರಲ್ಲಿ ಆಲ್ಮೋಸ್ಟ್ ಈ ಸಿ ಎಸ್ ಕೆ ಫ್ಯಾನ್ಸ್ ಮಾತ್ರ ಅವರು ಹಿಂಗೆ ಇವ್ರು ಹಿಂಗೆ ಮಾತಾಡ್ತಿದ್ದಾರೆ. ನೋಡಿ ಕಪ್ ಗೆದ್ದಿದೆ, ಏನ್ ಮಾಡ್ತಾರ, ಇದ್ರೆ ಹಿಂಗಿರ್ಬೇಕು. ಆರ್ ಸಿ ಬಿ ಕ್ರೇಜ್ ಅಂದ್ರೆ ಹೆಂಗಿದೆ ಅಂದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಹಂಗೆ ಸುಮ್ಮನೆ ಬಂದಿರೋ ಹೆಸರು ಆರ್ ಸಿ ಬಿ ಅನ್ನೋದು. ಎಷ್ಟು ಅಂದ್ರೆ ಇಡೀ ಗ್ರೌಂಡ್ ಎಲ್ಲ ಆರ್ ಸಿ ಬಿ ಅಂತಿತ್ತು ನೋಡಿ. ಕ್ರೇಜ್ ನೋಡ್ಬೇಕು ನೀವು ಯಾವ ರೀತಿ ಇತ್ತು. ಬೆಂಕಿ ಅಂತ ಹೇಳ್ಬೋದು. ಏನು ಹೇಳೋದು ತುಂಬಾ ಸಿಂಪಲ್. ಈ ಒಂದು ನೋಡಿದಲ್ಲಿ ನಾನು ಯಾವುದೇ ರೀತಿ ಟೆಕ್ ರಿಲೇಟೆಡ್ ವಿಡಿಯೋ ಮಾಡಿಲ್ಲ. ಒಂದು ಜಸ್ಟ್ ನಮ್ಮ ಒಂದು ಮೂಮೆಂಟ್, ನಮ್ಗೆ ಖುಷಿ ಇದು. ಎಲ್ಲ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಪ್ರತಿಯೊಬ್ಬರು ಹೇಳೋದು ಇಷ್ಟೇ. ನಿಮಗೆ ಇಷ್ಟ ಆದ್ರೆ ಚಿಕ್ಕದೇ ಕಮೆಂಟ್ಸಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ನಿಮಗೆ ಏನು ಅನಿಸುತ್ತೆ 2 ಮಾತಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಅದನ್ನ ಬರೀರಿ, ನೋಡೋಣ ಯಾರು ಬರೀತಾರೆ, ಹೆಂಗೆ ಯಾರಿಗೆಲ್ಲ ಜಾಸ್ತಿ ಲೈಕ್ ಬರ್ತೇನೆ ನೋಡೋಣ. ಖುಷಿ ಪಡ್ತೇನೆ. ಖುಷಿ ಆಯ್ತು ನನಗೆ ಮಾತ್ರ ನಮ್ಮ ಆರ್ ಸಿ ಬಿ. ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಕೂಡ ತುಂಬಾ ಜನ ಹೇಳ್ತಿದ್ರು ಈ ಸಲ ಕಪ್ ನಮ್ದೇ. ಇನ್ನೂ ಗೆದ್ದಿಲ್ಲ ಅಂದ್ರೂ ಕೂಡ ನಾವು ಹೇಳ್ತಿದ್ವಿ ಈ ಸಲ ಕಪ್ ನಮ್ದೇ ಅಂತ. ಈಗ ಗೆದ್ದಿದೀವಿ, ಬಿಡಲ್ಲ. ಈ ಸಲ ಕಪ್ ನಮ್ದೇ ಬಂದಿದೆ. ಇನ್ನು ಮುಂದೆ ಯಾರು ಟಚ್ ಮಾಡಕ್ಕಾಗಲ್ಲ. ಅಷ್ಟೇ ಹೇಳ್ತಾ ಏನು ನೋಡೋದು ತುಂಬಾ ಸಿಂಪಲ್. ಈ ಒಂದನ್ನು ಮುಗಿಸ್ತೀನಿ. ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ನಿನ್ನೆ ಮ್ಯಾಚ್ ನಾನು ಫಸ್ಟ್ ಟೈಮ್ ನೋಡಿದೆ. ಮ್ಯಾಚ್ ಮಾತ್ರ ಈ ರೀತಿ ಮೈಂಡ್ ಬ್ಲಾಕ್ ಆಯ್ತು. ಇರ್ಲಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಭೆ ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ಕೂಡ ಜೈ ಆರ್ ಸಿ ಬಿ. ಅಂತೂ ಒಂದು ಕಪ್ಪು ಕೂಡ ಬಂತು. ಇನ್ನು ಮುಂದೆ ಎಲ್ಲ ನಮ್ಮ ಆರ್ ಸಿ ಬಿ ಹೇಟರ್ಸ್ಗೆ ಒಂದು ವಾರ ಮೊಬೈಲ್ ಸ್ವಿಚ್ ಆಫ್ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡಿ. ಯಾಕಂದ್ರೆ ಇಲ್ಲಾಂದ್ರೆ ನಿಮ್ನು ಸುಮ್ಮನೆ ಬಿಡಲ್ಲ. ಗೆದ್ದಿಲ್ಲ ಆ ನಮ್ನಿ ನಾವು ಎಷ್ಟು ಅಂದ್ರೆ 18 ವರ್ಷಕ್ಕೆ ಗೆದ್ದಿಲ್ಲ ಅಂದ್ರೂ ಕೂಡ ನಾವು ಆ ನಮ್ನಿ ಉರ್ಸ್ತಾ ಇದೀವಿ. ಇನ್ನು ಗೆದ್ದಿದ್ವಿ ಅಂದ ತಕ್ಷಣ ಬಿಡ್ತು ಸುಮ್ಮನೆ ಇಲ್ಲ, ಬಿಡೋ ಚಾನ್ಸೇ ಇಲ್ಲ ಅಂತ ಇವತ್ತು ಮಸ್ತ್ ಪ್ರತಿಭೆ ಮೆಂಬರ್ಸ್ ಕೂಡ ಜೈ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟ ಎಲ್ಲ ಬಾಯ್. ಜೈ ಆರ್ ಸಿ ಬಿ.